ಅರಸೀಕೆರೆ ನಗರದ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ನೀಡುವ ಬೀಡಾಡಿ ದನಗಳು ತಮ್ಮ ಪ್ರಾಣಕ್ಕೂ ಸಹ ಸಂಚಕಾರ ತಂದುಕೊಳ್ಳುತ್ತಿವೆ. ಇದಕ್ಕೆ ಪರಿಹಾರ ಏನು ಎಂಬ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡಿದರೆ ಇತ್ತ ನಗರಸಭೆಯ ಆಡಳಿತಕ್ಕೂ ತಲೆನೋವಿನ ಸಂಗತಿಯಾಗಿದೆ. ನಗರದ ಮೂಲಕ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ 206 ಟಿಎಚ್ ರಸ್ತೆ ಪಿಪಿ ವೃತ್ತದ ಸಮೀಪ ಮಂಗಳವಾರ ಬೆಳಗ್ಗೆ ಹೆದ್ದಾರಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಬಿಡಾಡದನ ರಸ್ತೆಯಲ್ಲಿ ಸಾಗುವ ವಾಹನಕ್ಕೆ ಸಿಕ್ಕಿ ಹಾಕಿಕೊಂಡ ಪರಿಣಾಮ ತನ್ನ ಕಾಲು ಕಳೆದುಕೊಂಡು ನರಳಾಡುತ್ತಿದ್ದ ದೃಶ್ಯ ಕಂಡವರು ಪಶ್ಚಾತ್ತಾಪದಿಂದ ಮರುಗಿದರು. ಬಿಡಾಡಿ ದನ ಹಾಗೂ ವಾಹನ ಸವಾರ ನಡುವೆ ನಿತ್ಯ ನಡೆಯುತ್ತಿರುವ ಕಾದಾಟಕ್ಕೆ ಪರಿಹಾರ ಕಂಡುಕೊಳ್ಳಲು ನಗರಸಭೆ ಕ್ರಮ ಕೈಗೊಳ್ಳಬೇಕು ಎಂದು ಸಹಜವಾಗಿಯೇ ಜನತೆಯ ಅಸಮಾಧಾನಕ್ಕೆ ಕಾರಣವಾಗಿರುವುದಲ್ಲದೆ ಅಡ್ಡ-ದಿಡ್ಡಿ ರಸ್ತೆಯಲ್ಲಿ ಕಾಣಿಸಿಕೊಳ್ಳುವ ಬೀಡಾಡಿ ದನಗಳು ಅಪಘಾತಕ್ಕೆ ಕಾರಣವಾಗುತ್ತಿದ್ದು, ವಾಹನ ಸವಾರರು ಅಷ್ಟೇ ಅಲ್ಲ ತಮ್ಮ ಸಾವು ನೋವಿಗೂ ಮೂಕ ಪ್ರಾಣಿಗಳು ತುತ್ತಾಗುತ್ತಿರುವುದು ವಿಷಾದ ಸಂಗತಿಯಾಗಿದೆ. ಗಂಟೆ 8:30 9 ಗಂಟೆ ಸಮಯ ಈ ರೋಡಲ್ಲಿರುವಂಥ ಬಿಡಾಡಿ ದನಗಳಿಂದ ತುಂಬ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ. ಸೊ ಹಾಗಾಗಿ ನಗರಸಭೆ ವತಿಯಿಂದ ಅಥವಾ ಪಬ್ಲಿಕ್ಕು ಎಲ್ಲರೂ ಸಪೋರ್ಟ್ ಮಾಡಿ ಈ ಬಿಡಾಡಿ ದನಗಳಿಂದ ನೋಡಿ ಈಗ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಗರಸಭೆಯವರು ಯಾರಾದರೂ ಒಬ್ಬರು ಬಂದರೆ 50 ಜನ ಬರ್ತಾರೆ. 50 ಜನ ನಮ್ಮದು ಅವ್ರು ನಮ್ಮದು ಅಂತಾರೆ, ಇವ್ರು ನಮ್ಮದು ಅಂತಾರೆ. ಈಗ ನಾವು ಪ್ರಾಣಿ ದಯಾ ಸಂಘದವ್ರು ಬಂದು ಅವ್ರ ಹತ್ರ ಜಗಳ ಆಡಬೇಕಾ ಅಥವಾ ದನ ಕರುಗಳನ್ನ ಕಾಪಾಡಬೇಕಾ? ಸೊ ದಯವಿಟ್ಟು ಪಬ್ಲಿಕ್ಕಿಗೆ ಹೇಳೋದೇನೆಂದರೆ, ದಯವಿಟ್ಟು ಈ ಬಿಡಾಡಿ ದನಗಳನ್ನ ರಕ್ಷಣೆ ಮಾಡಿ ಗೋಶಾಲೆ ಬಿಡೋದನ್ನು ದಯವಿಟ್ಟು ಎಲ್ಲರೂ ಮಾಡಬೇಕು. ಸರಿನಾ? ಕಿರಣ ಒಬ್ಬನೇ ಮಾಡ್ತಾನೆ, ಯಾರೋ ಒಬ್ಬರು ಮಾಡ್ತಾರೆ ಅನ್ನೋದಲ್ಲ. ಪ್ರತಿಯೊಬ್ಬರು ಅಧಿಕಾರಿಗಳಿಂದ ಹಿಡ್ಕೊಂಡು ಪಬ್ಲಿಕ್ಕಿಂದ ಹಿಡ್ಕೊಂಡು ಎಲ್ಲರೂ ಮಾಡಬೇಕು. ಅದೇ ಯಾರು ಪಬ್ಲಿಕ್ ಯಾರು ಬಿದ್ದರೆ ಆಂಬುಲೆನ್ಸ್ ಬಂದುಬಿಡುತ್ತೆ, ದನ ಕರುಗಳಿಗೆ ಯಾರು ಬರ್ತಾರೆ? ಬಂದರೆ ನಾವೇ ಬರಬೇಕು. ಈಗ 10 ನಿಮಿಷದ ಮುಂಚೆ ಇದು ಆಕ್ಸಿಡೆಂಟ್ ಅದಕ್ಕೆ 5 ನಿಮಿಷಕ್ಕೆ ಅಲ್ಲ ಇಬ್ಬರು ಆಕ್ಸಿಡೆಂಟ್ ಆಯಿತು. ಯಾರು ಹೊಣೆ? ಅಕಸ್ಮಾತ್ ಸತ್ರು, ಯಾರೋ ಹೆಚ್ಚು ಕಮ್ಮಿ ಆಯಿತು, ಏನಾರು ಆಯಿತು, ಅವ್ರ ಫ್ಯಾಮಿಲಿ ಯಾರು ನೋಡ್ಕೊಳ್ಳೋದು? ಯಾರು? ದನ ಕರುಗಳು ಸಾಕಿರೋ ನೋಡ್ಕೊತಾರ? ಹಾಲು ಕುಡಿದು ನಿಮ್ಮದಿಯಾಗಿರ್ತಾರಲ್ಲ ಅವ್ರು ನೋಡ್ಕೊಳ್ತಾರ? ದಯವಿಟ್ಟು ಅದೊಂದು ಇದು ಮಾಡಿ. ಆಕ್ಸಿಡೆಂಟ್ ಆಗಿದೆ, ಅವ್ರ ಟ್ರೀಟ್ಮೆಂಟ್ ಮಾಡಿ ಅದು ಸಾಕೋದಿದ್ರೆ ಅವ್ರ ಮನೆಗೆ ಕಳಿಸಿ, ಕಡಿಯೋದಿದ್ರೆ ಕಸಾಯಿಖಾನೆಗೆ ಕಳಿಸಿ ಅಷ್ಟೇ. ನಗರದ BH ರಸ್ತೆಯಲ್ಲಿ ಒಂದು ಹಸು ಬಿಡಾಡಿ ದನ ರಸ್ತೆಯಲ್ಲಿ ಮಲಗಿತ್ತು. ಸಾರ್ವಜನಿಕರು ಓಡಾಡ್ಬೇಕಾದ್ರೆ ಒಂದು ಸಣ್ಣ ಅಪಘಾತ ಆಗಿದೆ. ಯಾವುದೇ ರೀತಿಯ ಹಾನಿ ಆಗಿಲ್ಲ. ಆದ್ರೆ ಏನು ನಾವು ನಗರಸಭೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಈ ಹಿಂದೆನೂ ಸಹ ಬಹಳ ಅವೇರ್ನೆಸ್ ಕೊಟ್ಟಿದ್ವಿ, ಯಾರು ಸಹ ಬಿಡಾಡಿ ದನಗಳನ್ನ ರಸ್ತೆ ಮೇಲೆ ಬಿಡಬೇಡಿ, ಇದರಿಂದ ಸಾರ್ವಜನಿಕರಿಗೆ ಸಂಚಾರಕ್ಕೆ ತೊಂದರೆ ಆಗ್ತಾ ಇದೆ ಮತ್ತೆ ಅಪಘಾತಗಳನ್ನು ಆಗ್ತಾ ಇದೆ ಅಂತ ಸಾರ್ವಜನಿಕರು ಈ ಬಗ್ಗೆ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ, ಅದನ್ನ ಪಾಲನೆ ಮಾಡ್ದಲೆ ಪುನಃ ರಸ್ತೆಗೆ ತಮ್ಮ ಬಿಡಾಡಿ ದನಗಳನ್ನ ಬಿಡ್ತಾ ಇರೋದ್ರಿಂದ ಈ ದಿನ ಏನು ಬಿಡಾಡಿ ದನ ಇತ್ತು ಆ ಬಿಡಾಡಿ ದನ ಯಾವ್ದೇ ಮಾಲೀಕರಿಲ್ಲ ಅಂತ ನಾವು ಭಾವನೆ ಮಾಡಿ, ಅವ್ರು ಬಂದಿರೋ ಮಾಲೀಕರು ನಾವಿದೀವಿ ಅಂತ, ಬಟ್ ಅದನ್ನ ಪರಿಶೀಲನೆ ಮಾಡ್ತೀವಿ. ಅಲ್ಲಿವರೆಗೂ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ಸಕ್ಕೆ ಮತ್ತು ಅದು ಪಾಲನೆ ಮಾಡಕ್ಕೆ ಗೋಶಾಲೆಗೆ ಬಿಡ್ತಾ ಇದೀವಿ. ಮುಂದೆ ಸಹ ಸಾರ್ವಜನಿಕರಲ್ಲಿ ಏನು ಗೋಗಳನ್ನ ಸಾಕಿದ್ದಾರೆ ಅವ್ರಿಗೆ ಮಾಲೀಕರುಗಳಿಗೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ದಯಮಾಡಿ ಕೇಳ್ಕೊತಾ ಇದೀವಿ, ತಾವು ಏನು ದನಗಳನ್ನ ಸಾಕಿದೀರಾ ಅದನ್ನ ಯಾವ್ದೇ ಕಾರಣಕ್ಕೂ ರಸ್ತೆಗಳಿಗೆ ಬಿಡಬೇಡಿ. ಇದರಿಂದ ಬಹಳ ಅಪಘಾತಗಳಾಗ್ತಾ ಇದೆ, ಪ್ರಾಣಾಪಾಯಗಳು ಆಗ್ತಾ ಅಂತ ಸಂಭವಗಳಿದೆ. ದಯಮಾಡಿ ಸಾರ್ವಜನಿಕರು ತಮ್ಮ ಮನೆಗಳಲ್ಲಿ ಏನ್ ಸಾಕಿದೀರ ಹಸುಗಳನ್ನ ಅದನ್ನ ಕಡ್ಡಾಯವಾಗಿ ತಾವು ಮನೆಗಳಲ್ಲಿ ಸಾಕೊಂಡು ರಸ್ತೆಗೆ ಬಿಡದಂತೆ ಮುಂದಿನ ದಿನಗಳಲ್ಲಿ ಜಾಗೃತಿಯಾಗಿ ಸಾಕ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದೀವಿ. ನನ್ನ ಹೆಸರು ರಾಜಶೇಖರ್ KS ಅಂತ. ನಾನು ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಅರಸೀಕೆರೆ ತಾಲೂಕಿನಲ್ಲಿ SPCA ಮೆಂಬರ್ ಆಗಿದ್ದೀನಿ. ಹಾಗೆ SPCA ಮೆಂಬರ್ ಅಂದ್ರೆ ಪ್ರಾಣಿ ಜಿಲ್ಲಾ ಸಂಘದ ಪ್ರಾಣಿ ದಯಾ ಸಂಘದ ಮೆಂಬರ್ ಆಗಿದ್ದೀನಿ ನಾನು ಜಿಲ್ಲೆಯಲ್ಲಿ.
ನಮ್ಮ ಕೆಲಸ ಏನಂದ್ರೆ ಎಲ್ಲೇ ಯಾವುದೇ ಪ್ರಾಣಿಗಳಾಗಿರ್ಬೋದು ಅದನ್ನ ಕಾಪಾಡೋದು ಕರ್ತವ್ಯ ನಮ್ದಾಗಿರುತ್ತೆ. ಈಗ ನಮ್ಗೆ ಮನುಷ್ಯರಾದಾಗ ಹೆಂಗೆ ರೈಟ್ಸ್ ಇರುತ್ತೆ ಬದುಕೋದಕ್ಕೆ, ಅದೇ ತರ ಪ್ರಾಣಿಗಳಿಗೂ ರೈಟ್ಸ್ ಇರುತ್ತೆ. ಈಗ ನಮ್ಮ ಅರಸೀಕೆರೆನಲ್ಲಿ ಒಂದು ಕೇಸ್ ಆಗಿದೆ. ಈಗ ಅದೇ ರೀತಿ ಈ ಬಿಡಾಡಿ ದನಗಳು ಅಂತ ಬಿಟ್ಬಿಟ್ಟಿರ್ತಾರೆ ಅರಸೀಕೆರೆನಲ್ಲಿ. ಪ್ರತಿದಿನ ಮಿನಿಮಮ್ ಅಂದ್ರು 25ರಿಂದ 30 ದನ ರೋಡಲ್ಲೇ ಇರುತ್ತೆ. ಯಾವಾಗ್ಲೂ ರೋಡಲ್ಲೇ ಮಲಗುತ್ತೆ. ನಾವು ಪ್ರತಿದಿನ ದಾರಿಲಿ ಹೋಗುವಾಗ ಬರುವಾಗ ಆ ಮಲಗಿರೋ ದನಗಳನ್ನ ಎಬ್ರಿಸಿ ಸೈಡಿಗೆ ಕಳ್ಸಿ ಬರ್ತೀವಿ. ಇವತ್ ಮಾರನೇ ದಿನ ನಮ್ಮ ಕ್ಯೂರಿಯಾಲಿಟಿ ಇನ್ಸ್ಪೆಕ್ಟರ್ ಆದಂತಹ ಕಿರಣ್ ಅವರು ಸಹ ಅದೇ ಕೆಲಸ ಮಾಡ್ತಿದ್ರು. ಆಗ ಮಾಡುವಾಗ ಏನಾಯ್ತು, ಒಂದು ಕರು ನಾವು ಸಾಕಿದೀವಿ ಅಂತ ಹೇಳ್ತಾರೆ. ಅದನ್ನ ಹಿಡಿದು ನಾವು ಗೋಶಾಲೆಗೆ ಕಳಿಸ್ಬೇಕು ಅಂತ ಹೇಳಿದಾಗ ನಾವು ಸಾಕಿದೀವಿ ಅಂತ ಹೇಳ್ತಾರೆ. ಆಕ್ಸಿಡೆಂಟ್ ಆದಾಗ ಯಾಕೆ ಹೇಳ್ತಾರೆ ಅಂದ್ರೆ ಅದು ಆಕ್ಸಿಡೆಂಟ್ ಆಗಿದೆ, ಈಗಲೇ ತಕ್ಕನಂಗೆ ಕಸಾಯಿ ಖಾನೆಗೆ ತಗೊಂಡೋಗ್ಬೇಕು ಅಂತ ಹೇಳ್ತಾರೆ. ನಾವ್ ಯಾವ್ದೇ ಕಾರಣಕ್ಕೂ ಅರಸೀಕೆರೆಯಲ್ಲಿ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಯಾವ್ದೇ ಬಿಡಾಡಿ ದನಗಳನ್ನ ರೋಡಲ್ಲಿ ಬಿಡಬಾರ್ದು. ಅವ್ರವ್ರ ಮನೇಲಿ ಇರೋ ಅವ್ರು ಕಟ್ಕೊಂಡು ಅವ್ರಿಗೆ ತಾಕತ್ತಿರ್ಬೇಕು ಸಾಕಂತದ್ದು. ಇಲ್ಲ ಅಂದ್ರೆ ಸಾಕಕ್ ಹೋಗ್ಬಾರ್ದು. ಅವ್ರ ಮನೆಗ್ ಕಟ್ಕೋಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಕ್ರಮ ಕೈಗೊಳ್ತೀವಿ. ಪ್ರಾಣಿ ದಯಾ ಸಂಘ ಜಿಲ್ಲಾ ಉಸ್ತುವಾರಿಯಿಂದ ನಾವು ಗೋಶಾಲೆಗೆ ತಗೊಂಡೋಗ್ತೀವಿ. ನೆಕ್ಸ್ಟ್ ಗೋಶಾಲೆ ಹತ್ರ ಬಂದ್ರೆ ಯಾರಿಗೂ ಒಂದು ದನ ಅಲ್ಲ, ಒಂದು ಕರುನು ಸತ ಅವ್ರಿಗೆ ಕೊಡೋದಿಲ್ಲ ನಾವು. ನೆಕ್ಸ್ಟ್ ನಮಗೂ ರೈಟ್ಸ್ ಇದೆ ಅದಕ್ಕೆ, ಯಾಕಂದ್ರೆ ನಾವು ಮೆಂಬರ್ ಆಗಿರೋದ್ರಿಂದ ಹೇಳ್ತಿದೀವಿ. ಈ ಕೃತ್ಯಗಳು ಏನಾಗ್ತಿದೆ, ಇದು ಕಸಾಯಿಖಾನೆ ಹೋಗೋ ಅಂತ ಕೃತ್ಯಗಳು ನಡೆಯುತ್ತೆ. ಅದನ್ನ ನಾವು ಖಂಡಿಸ್ತೀವಿ. ಮುಂದೆ ನಾವು ಯಾವುದೇ ರೀತಿ ಈ ತರ ಕೃತ್ಯಗಳನ್ನ ಕಸಾಯಿಖಾನೆ ಹೋಗೋದನ್ನ ನಾವು ಬಂದ್ ಮಾಡ್ಬೇಕು ಅಂತ ನಾವು ಅರಸೀಕೆರೆ ಪೊಲೀಸ್ಗಾಗಿರ್ಬೋದು, ನಗರಸಭೆಗಾಗಿರ್ಬೋದು ಮನವಿ ಮಾಡ್ತೀವಿ. ಇನ್ ಮುಂದೆ ಇದೇ ರೀತಿ ಆದ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ಬೇಕಾಗತ್ತೆ, ಹೋರಾಟನೂ ಮಾಡ್ಬೇಕಾಗತ್ತೆ. ಆಮೇಲೆ ನಾವೇನು ಅನ್ನೋದನ್ನ ತೋರಿಸ್ಲೂ ಬೇಕಾಗತ್ತೆ.